ಕೆಲಸ ಹುಡುಕಿಕೊಂಡು ಬಂದ ವ್ಯಕ್ತಿಯೊಬ್ಬ ಇಂದು ಎಕರೆಗಟ್ಟಲೆ ಭೂಮಿಗೆ ಜೀವ ತುಂಬಿದ ಕೃಷಿ ಯೋಗಿಯಾಗಿ ಹೊರಹೊಮ್ಮಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಗುರುಪುರದಲ್ಲಿ ಕೋಲ್ಕತ್ತಾ ಮೂಲದ ಜಾವೇದ್ ಅಲಿ ಅವರ ಸಾಧನೆ ಎಲ್ಲರ ಗಮನ ಸೆಳೆಯುತ್ತಿದೆ. ಸುಮಾರು 15 ವರ್ಷಗಳ ಹಿಂದೆ ಕೂಲಿ ಕೆಲಸಕ್ಕಾಗಿ ಕೋಲ್ಕತ್ತಾದಿಂದ ಬಂದ ಜಾವೇದ್ ಅಲಿ ಆರಂಭದಲ್ಲಿ ಸಣ್ಣ ಪುಟ್ಟ ಕೆಲಸಗಳಿಂದ ಜೀವನ ಆರಂಭಿಸಿದರು. ಬಳಿಕ ಬೈಲುಪೇಟೆ ಭಾಗದಲ್ಲಿ ಪಾಳು ಬಿದ್ದಿದ್ದ 25 ರಿಂದ 30 ಎಕರೆ ಗದ್ದೆಗಳನ್ನು ಗುತ್ತಿಗೆಗೆ ಪಡೆದು ತರಕಾರಿ ಕೃಷಿಯನ್ನು ಆರಂಭಿಸಿದರು. ಬದನೆ, ಸೋರೆಕಾಯಿ, ಮೆಣಸು, ಹೂಕೋಸು ಬೆಳೆದು ಮಾದರಿ ಕೃಷಿಕ ಎನಿಸಿಕೊಂಡ ಅಲಿ ಕಳೆದ 2-3 ವರ್ಷಗಳಿಂದ ತಮ್ಮ ಮೂಲ ವೃತ್ತಿಯಾದ ಭತ್ತದ ಬೇಸಾಯದತ್ತ ಸಂಪೂರ್ಣವಾಗಿ ತಿರುಗಿದ್ದಾರೆ. ಈಗ ಗುರುಪುರ, ಬೈಲುಪೇಟೆ ಹಾಗೂ ಶ್ರೀ ಜಂಗಮ ಸಂಸ್ಥಾನ ಮಠದ ಒಟ್ಟು 50 ಎಕರೆ ಅಡೀಲು ಗದ್ದೆಗಳಲ್ಲಿ ಕಜೆ ಜಯ ಭತ್ತವನ್ನು ಬೆಳೆದಿದ್ದಾರೆ. ವರ್ಷಕ್ಕೆ 2 ಸೀಸನ್ ಕೃಷಿ ನಡೆಸುತ್ತಿದ್ದು, ಮಳೆಗಾಲದಲ್ಲಿ ಮಳೆ ನೀರನ್ನೇ ಅವಲಂಬಿಸಿ 2ನೇ ಬೆಳೆಗೆ ಫಲ್ಗುಣಿ ನದಿಯ ನೀರನ್ನು ಪಂಪ್ ಮೂಲಕ ಬಳಸುತ್ತಾರೆ. ಕೃಷಿ ಚಟುವಟಿಕೆಗಳಿಗೆ ಕೋಲ್ಕತ್ತಾ, ಬಿಹಾರ, ಜಾರ್ಖಂಡ್ ಮತ್ತು ಮಧ್ಯಪ್ರದೇಶಗಳಿಂದ ಕಾರ್ಮಿಕರನ್ನು ಕರೆತರುತ್ತಿದ್ದಾರೆ. ಕೃಷಿಯಲ್ಲಿ ಹೊಸತನ ತರುವ ಅಲಿ ಕೋಲ್ಕತ್ತಾದಿಂದ ಸುಮಾರು 40,000 ರೂಪಾಯಿ ವೆಚ್ಚದಲ್ಲಿ ವಿಶೇಷ ಡೀಸೆಲ್ ಯಂತ್ರವನ್ನು ತರಿಸಿಕೊಂಡಿದ್ದಾರೆ. ಈ ಯಂತ್ರ ಗಂಟೆಗೆ 5 ಕ್ವಿಂಟಾಲ್ ಭತ್ತವನ್ನ ಯಾವುದೇ ನಷ್ಟವಿಲ್ಲದೆ ನಿಖರವಾಗಿ ಬೇರ್ಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಬೆಳೆದ ಭತ್ತವನ್ನು ಮಿಲ್ಲಿಗೆ ಕಳುಹಿಸಿ ಅದರ ಹುಲ್ಲನ್ನು ಸ್ಥಳೀಯ ಗೋಶಾಲೆಗಳಿಗೆ ಕಡಿಮೆ ದರದಲ್ಲಿ ನೀಡುವ ಮೂಲಕ ಸಮಾಜ ಸೇವೆಯಲ್ಲಿಯೂ ಅಲಿ ಮುಂಚೂಣಿಯಲ್ಲಿದ್ದಾರೆ. ನಾನು, ನನ್ನ ಪತ್ನಿ ಮತ್ತು ಮಗ ದಿನಕ್ಕೆ 18 ಗಂಟೆಗಳ ಕಾಲ ಗದ್ದೆಯಲ್ಲಿ ಕೆಲಸ ಮಾಡುತ್ತೇವೆ. ಭೂಮಾಲೀಕರು ಉತ್ತಮ ಸಹಕಾರವನ್ನು ನೀಡುತ್ತಿದ್ದಾರೆ. ಸರ್ಕಾರ ಸ್ವಲ್ಪ ಪ್ರೋತ್ಸಾಹವನ್ನು ನೀಡಿದರೆ ಇನ್ನಷ್ಟು ಅಡೀಲು ಭೂಮಿಯನ್ನು ಹಸನು ಮಾಡಬಹುದು ಎಂದು ಜಾವೇದ್ ಅಲಿ ತಿಳಿಸಿದ್ದಾರೆ. मेरा कलकत्ता में वेजिटेबल का बिजनेस था। फास्ट उधर से बेंगलोर में भेजता था। अभी इधर आके देखा, इधर भी ज़मीन मिलता है बहुत, तो उधर ट्रांसपोर्ट ज़्यादा लगता है, उसी का पीछे इधर ज़मीन लिया। ज़मीन ला के सेठ लोग का साथ बुलाया, जो मेरा को थोड़ा हेल्प करने का, इधर तरकारी बनाएगा, तो वो लोग प्यार से मेरा को दिया। इधर सब तो जंगल है ना, पड़ा रहेगा, कोई तो नहीं बनाता है, तो वो लोग बोला क्लीन रखो, साफ सफाई रखो, बनाओ। इधर 10-12 साल हो गया इधर आके बनाता है हम, तो वो लोग प्यार से बोला तुम जितना दिन खुशी इधर रहो। मशीन का स्पेशल और मशीन के स्पेशल बोलने से ये एक दिन में एक आदमी जो काम करेगा वही हिसाब से ये 40 आदमी का काम कर रहा है 8 घंटा में। हाँ, कलकत्ता से परचेस किया है। ಒಟ್ಟಿನಲ್ಲಿ ಕೂಲಿಯಿಂದ ಆರಂಭವಾದ ಈ ಪ್ರಯಾಣ ಇಂದು ಕೃಷಿ ಕ್ರಾಂತಿಗೆ ದಾರಿ ಮಾಡಿಕೊಟ್ಟಿದೆ. ಜಾವೇದ್ ಅಲಿ ಅವರ ಈ ಸಾಧನೆ ಕೃಷಿಯನ್ನು ನಂಬಿದವರಿಗೆ ಪ್ರೇರಣೆಯಾಗಿದೆ. ಅನೀಶ್, V4 ನ್ಯೂಸ್, ಪುತ್ತೂರು.